ಅಗೇನ್ ಬಿಗಿನಿಂಗಲ್ಲಿ ಸಿನಿಮಾ ಮಾಡೋಕೆ ಒಪ್ಕೊಬೇಕಾರೆ ಈ ಥರ ಒಂದು ಟೀಮ್ ಅಂತು ಅಂದಾಗ ಸಾಫ್ಟ್ವೇರ್ ಪೀಪಲು ಅಂದಾಗ ಸಿನಿಮಾ ಕ್ರೇಜ್ ಇರುತ್ತೆ. ಇವನ್ ದೇ ಆರ್ ಎ ವೆರಿ ಗುಡ್ ಆಡಿಯನ್ಸ್ ಫಾರ್ ದ ಕನ್ನಡ ಇಂಡಸ್ಟ್ರಿ. ಸಿನಿಮಾ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ನೋಡ್ತಾರೆ, ಜಡ್ಜ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಅವ್ರು ಸಿನಿಮಾ ಮಾಡೋಕ್ಕೆ ಬರ್ತೀನಿ ಅಂತ ಅಂದಾಗ ನಿಮ್ಮ ಹತ್ರ ಕತೆ ಎಲ್ಲ ಹೇಳಿದಾಗ ನಿಮ್ದು ಏನಿತ್ತು ಒಪಿನಿಯನ್ ಅವ್ರ ಟೀಮ್? ನನಗೆ ಫಸ್ಟ್ ಕಾಲ್ ಮಾಡಿದ್ದು ಮನೋಹರ್ ಜೋಶಿ ಕಾಲ್ ಮಾಡಿದ. ನಾನು ಇದಕ್ಕೆ ಮುಂಚೆ ಪೊಲೀಸ್ ಕ್ವಾರ್ಟರ್ಸ್ ಮಾಡಿದ್ದೆ, ಮನು ಅಸಿಸ್ಟೆಂಟ್ ಕ್ಯಾಮ್ರಾಗ ಮಾಡಿದ್ದ. ಮನು ಕಾಲ್ ಮಾಡಿ ಈ ಥರ ಸಬ್ಜೆಕ್ಟ್ ಇದೆ ಮಗ, ಮಾಡೋಣ, ತುಂಬ ಚೆನ್ನಾಗಿದೆ, ಒಂದ್ಸರಿ ಕೇಳು. ಇವ್ರು ಬಂದರು, ಮನೆ ಹತ್ರ ಬಂದು ಸಬ್ಜೆಕ್ಟ್ ನರೇಟ್ ಮಾಡಿದ್ರು. ಸಬ್ಜೆಕ್ಟ್ ನರೇಟ್ ಮಾಡಿದ ತಕ್ಷಣ ಸಾಂಗ್ಸ್ ಕೇಳಿಸಿದ್ರು. ಸಬ್ಜೆಕ್ಟ್ ಇಷ್ಟ ಆಯಿತು, ಸಾಂಗ್ಸ್ ಕೇಳಿ ಅವ್ರು ಲೈಕ್ ಫಿದಾ ಫಾರ್ ದ ಸಾಂಗ್ಸ್. ಇಮಿಡಿಯೇಟ್ ಕಾರಲ್ಲಿ ಸಾಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗಿತ್ತು, ಎವ್ರಿಥಿಂಗ್ ವಾಸ್ ರೆಡಿ. ಸಾಂಗ್ಸ್ ಎಕ್ಸ್ಟ್ರಾ ಟ್ಯೂನ್ಸ್ ರೆಡಿ ಆಗಿತ್ತು. ದೇವರ್ ಇನ್ ಕನ್ಫ್ಯೂಷನ್. ಇಮಿಡಿಯೇಟಾಗಿ ದೀಪ ಹೇಳಿದ್ರು ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಇತ್ತು. ಅದಾದ್ಮೇಲೆ ಹೇಳಿದ್ರು ಇಟ್ಸ್ ಅ ಬಿಗ್ ಬ್ಯಾನರ್, ನಾಗ್ತಲ್ಲಿ ಚಂದ್ರಶೇಖರ್ ಅವ್ರ ಬ್ಯಾನರ್ ಅಂತ. ಸೊ ಮಾಸ್ಟರ್ ಬ್ಯಾನರಲ್ಲಿ ಮಾಡೋದು ಫಾರ್ ಮೈ ಥರ್ಡ್ ಸಿನಿಮಾ, ಇಟ್ಸ್ ಅ ಲಕ್. ಇಮಿಡಿಯೇಟ್ಲಿ ವಿ ಆರ್ ಡೂಯಿಂಗ್ ದಿಸ್. ಇದರ ಜೊತೆ ಒಂದು ಅದ್ಭುತವಾದ ಒಂದು ಟೀಮು ಗಾಂಧಿನಗರಕ್ಕೆ ಆಗ್ತಾ ಇದೆ. ನಾನು ಹೇಳ್ಬೇಕು, ಯಾಕಂದರೆ ನಾನು ತುಂಬ ಇಷ್ಟಪಡ್ತೀನಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಡೈರೆಕ್ಟರ್. ಭಾಳ ಅದ್ಭುತವಾಗಿರುವಂಥ ಮ್ಯೂಸಿಕ್. ಅಂದರೆ AR ರೆಹಮಾನ್ ಅವರ ಸ್ಟ್ಯಾಂಡರ್ಡಲ್ಲಿ ಕೊಟ್ಟಂಥ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗಿದೆ. ಆ ಟೆಕ್ನಿಕಲ್ ಮತ್ತು ಆರ್ಕೆಸ್ಟ್ರೇಷನ್ ಮಾಡಿದಂಥ ರೀತಿ. ಆಮೇಲೆ ಭಾಳ ಅದ್ಭುತ ಅಂತಂದ್ರೆ ಎಡಿಟರ್ ಸಂತೋಷ್ ಅವರು. ಆಮೇಲೆ ಸಿಂಪಲಾಗಿ ಒಂದು ಲವ್ ಸ್ಟೋರಿಯಲ್ಲಿ ಕ್ಯಾಮ್ರಾ ವರ್ಕಲ್ಲಿ ನಮಗೆಲ್ಲರೂ ಮೈ ಜಮಿಸಿದಂತಹ ಮನೋಹರ್ ಜೋಶಿ. ಟೀಮ್ ಈಸ್ ಎಕ್ಸಲೆಂಟ್ ಟೀಮ್. ಬಟ್ ಎಸ್ಪೆಷಲಿ ಗುಡ್ ಯೂತ್ ಟೀಮ್. ಮಿತ್ರ ಒಬ್ಬರನ್ನ ಬಿಟ್ಟು ಎಲ್ಲ ಯೂತ್ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸತ್ಯ ಹೇಳಿದೆ ಅನೀಶ್. ಯಾಕೆ ಸರ್ ನಾನು ನೀವು ಯೂತೆ ಸರ್. 10 ವರ್ಷ ಮುಂಚೆ ನಾನು ಇವಾಗಿನ ಪ್ರೆಸೆಂಟ್ ಮಾತಾಡ್ತಾ ಇದ್ದೀನಿ, ಹೋಗ್ಲಿ ಬಿಡಿ. ಅಲ್ಲ, ಕ್ಯಾರೆಕ್ಟರ್ ಹಂಗೆ ತೋರಿಸಿರೋದು ನಾವೇ ನಮ್ಮ ಫೈಲ್ ಆಗಿ ನಮ್ಮ ಬ್ಯಾಚ್ ಬಂದಿರೋ ರಿಲೀಸ್ ಆಗ್ತಾ ಇದೆ. ನೀವು ಇರ್ತೀರಿ, ನಾನು ಇರ್ತೀರಿ. ಜನ ಯಾವ್ದನ್ನ ಇಷ್ಟಪಡ್ತಾರೆ ನೀವು ನೋಡಿ. ಜಾಸ್ತಿ ಇಷ್ಟಪಡ್ತಾರೆ ಅಂತ ಎಲ್ಲರೂ ಇಷ್ಟಪಡ್ತಾರೆ. ನನಗೆ ಮೋಸ್ಟ್ಲಿ ಈ ಸಿನಿಮಾ ಮುಗಿದ್ಮೇಲೆ ಹಾಲಪ್ಪ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಆದ್ರೂ ಆಗ್ಬೋದು. ಕಟ್ಔಟ್ ಯಾರ್ದು ಆಗ್ತಾ ಇದೆ ಇವತ್ತು ಫಿಕ್ಸ್ ಅವ್ರು ಹೇಳ್ಬಿಟ್ಟಿದ್ದಾರೆ. ನನಗೆ ಕಾಣಲ್ಲ ಅಂತ ಹೇಳಿದ್ರು ನೋಡಿ. ಲೈಟ್ ಆಗ್ತಾರೆ ಬಿಡಿ, ಕಟ್ಔಟ್ ತಾನೆ. ಇವಾಗ ಹಬ್ಬದ ವಿಷಯಕ್ಕೆ ಬರೋಣ. ದೀಪಾವಳಿ ಹಬ್ಬ ನಾಚ್ಕೊಂತೀರ? ಅದಕ್ಕೆ ಮಾತು ಸ್ಟಾಪ್ ಮಾಡಿದೆ. ಏನೋ ಗೊತ್ತಾ, ದೀಪಾವಳಿ ಹಬ್ಬಕ್ಕೆ ಅತ್ತೆ ಮನೆಗೆ ಅಳಿಯ ಬಂದಂಗೆ ಫುಲ್ ನೀಟಾಗಿ ರೆಡಿಯಾಗಿ ಬಂದಿದೆ. ದೀಪಾವಳಿ ಅನ್ಕೂಲ ನಾಚ್ಕೊಂತ ಇದ್ದಾರೆ. ಅತ್ತೆ ಮನೆಗೆ ಅಳಿಯೋ ಬರೋ ಥರ ಬಂದೆ, ನೀವು ನನ್ನ ಸೀನಿಯರ್ ಅಂತ ಹೇಳ್ಬಿಟ್ಟು ಅತ್ತೆ ಮನೆಗೆ ಅಜ್ಜ ಬಂದಂಗೆ ಆಗೋಯ್ತು ನನಗೆ. ಅಲ್ಲ, ಅಳಿಯ ಬರ್ತಾ ಒಬ್ಳು ಮಗಳನ್ನ ಕರ್ಕೊಂಡ್ಬರ್ಬೇಕು, 4 ಜನ ಕರ್ಕೊಂಡ್ಬಂದಂಗೆ ಬಂದಿದ್ದೀರಾ. ಅಲ್ಲ, ಸಿಸ್ಟರ್ಸ್ ಯಾರು ನಿಮ್ಮ ಕಲರ್ ಇಲ್ಲ. ನೋಡಿದ್ರ ಸಿನಿಮಾದಂತೂ ಒಬ್ರು ಇಲ್ಲ. ಅಟ್ಲೀಸ್ಟ್ ಈ TV ಶೋ ಅಲ್ಲಾದ್ರೂ 4 ಜನ ಇರ್ಲಿ ಅಂದ್ರೆ ಸಿಸ್ಟರ್ಸ್ ಅಂತ ನೋಡಿದ್ರೆ. ಈಗ ನೋಡಿದ್ರೆ ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಪಕ್ಕದಲ್ಲಿ ಯೂತ್ ಪಕ್ಕದಲ್ಲಿ ಇರ್ಬೇಕು. ಒಂದೆರಡು ಆ ಕಡೆ ಕೊಡೋದು ಬಿಡ್ಕೊಂಡು 4 ನೀವೇ ಕೇಳಿದ್ರಲ್ಲ ಮುಂಚೆನೇ ಪ್ಲಾನ್ ಮಾಡಿ ಕೇಳಿದ್ರೆ ಕೊಡು ಅಂದಿರೋರಪ್ಪ. ಎದುರ ಕೇಳ್ಬಿಟ್ರೆ ಸರಿ. ಹಬ್ಬದ ವಿಷಯಕ್ಕೆ ಬರೋಣ. ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ದೀಪಾವಳಿ ಹಬ್ಬ ಎಲ್ಲ ಮನೆಯಲ್ಲಿ? ತುಂಬ ಖುಷಿ. ದೀಪಗಳ ಹಬ್ಬ, ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲಿ ಒಂದು ಹೊಸ ಕಲರನ್ನು ಕೊಡುವಂಥ ಹಬ್ಬ. ಎಲ್ಲ ಕಷ್ಟಗಳನ್ನ ಮರೆತು ಒಂದು ಫ್ಯಾಮಿಲಿ ಜೊತೆ ಸೇರ್ಕೊಂಡು ಎಣ್ಣೆ ಸ್ನಾನ. ಫ್ಯಾಮಿಲಿ ಅಂದರೆ ಅಲ್ಲ, ಸ್ವಂತ ಫ್ಯಾಮಿಲಿ ವಿತ್ ಮೇಕಪ್ ಫ್ಯಾಮಿಲಿ. ಡೈವರ್ಸ್ ಮಾಡೋ ಪ್ಲಾನ್ ಇದ್ದೀರಾ? 1 hour ಪ್ರೋಗ್ರಾಮ್. ಹಾಸ್ಯ ನಟ ಮಿತ್ರ ಅವರ ಸಂಸಾರದಲ್ಲಿ ಬಿರುಕು 1 hour ಪ್ರೋಗ್ರಾಮ್ ಜೊತೆ ಕೊಡ್ತಾರೆ. ಚೆನ್ನಾಗಿದ್ದೀವಿ. ಕಲರ್ಫುಲ್ ಆಗಿರೋ ದೀಪಾವಳಿ. ನೀವೇ ಸೆಲೆಬ್ರೇಟ್ ಮಾಡ್ತೀರಾ ದೀಪಾವಳಿ? ಅಪ್ಪ ಅಮ್ಮ ಜೊತೆ, ತಂಗಿ ಜೊತೆ. ಈ ವರ್ಷ ನಿಮಗೆ ಸ್ಪೆಷಲ್ ರೀ. ಹೌದು, ಈ ವರ್ಷ ತುಂಬಾ ಸ್ಪೆಷಲ್. ಫ್ಯಾನ್ಸ್ಗಳ ಜೊತೆ ವಾಸ್ ವೈಟಿಂಗ್ ಫಾರ್ ರಿಲೀಸ್. ಸೊ ನನ್ನ ಲೈಫಲ್ಲಿ ಇಸ್ ಅ ಗಿಫ್ಟ್, ಬಿಗ್ ಗಿಫ್ಟ್, ದೀಪಾವಳಿ ಗಿಫ್ಟ್ ನನಗೆ ದೀಪು ಕೊಡ್ತಾ ಇರೋದು. ಅದಾದ್ಮೇಲೆ ದೀಪಾವಳಿ ದೀಪು ಸಿನಿಮಾದಲ್ಲಿ ಇರೋ ಹೆಸರು ದೀಪು. ದೀಪಾವಳಿ ಸ್ಪೆಷಲ್. ಸಿನಿಮಾದಲ್ಲಿ ನಂಜುಂಡ ಅಂದ್ರೆ ಅಜಯರಾಜ್ ಮಾಡ್ರು ಆಕ್ಟಿಂಗ್ ನೋಡ್ರಿ. ನಾನು ಹೇಳಿದ್ನಲ್ಲ, ಒಂದ್ ನಿಮಿಷ ಕೇಳ್ರಿ. ಒಂದ್ ನಿಮಿಷ ಇರ್ರಿ. ಇಲ್ಲಿ ಪ್ರೋಗ್ರಾಮ್ ನಡೀತಿದೆ. ಏನಿದೆ ಪ್ರೋಗ್ರಾಮ್ ನಡಿಬೇಕಾದ್ರೆ ಮಧ್ಯದಲ್ಲಿ 2 ಗಂಟೆ ಆಯ್ತ್ರಿ. ಹಾಫ್ ಅನ್ ಅವರ್ ಏನ್ರಿ ಹಾಫ್ ಅನ್ ಅವರ್? 2 ಗಂಟೆ ಏನು